ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಸರುಬೇಳೆ ಪಾಯಸವನ್ನು ಮಾಡೋಣ. ಇವಾಗ ಹೆಸರುಬೇಳೆನ ತೊಗೊಂಡು ಕುದಿ ಹಾಕಿದ್ದೀನಿ. ಈ ಥರ ಬೇಳೆ ಮೆತ್ತಗಾಗುವವರೆಗೂ ಕುದಿಸ್ಬೇಕು. ಅದನ್ನು ಕುದಿಸಿದಾದ್ಮೇಲೆ ಜಸ್ಟ್ ಕೈಯಿಂದನೇ ಅದೇ ಸೌಟಿಂದ ತಿರುಗಿಸ್ಬೇಕು. ಅದನ್ನು ಮೆತ್ತಗಾಗಿರುತ್ತಲ್ವ ತಂತಾನೇ ಅದು ಮೆಲ್ಟಾಗಿ ಫುಲ್ ಎಲ್ಲ ಹೊಂದ್ಕೊಂಡು ಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಡೈರೆಕ್ಟ್ ಅದರಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಎಷ್ಟು ಬೇಕಷ್ಟು ನಮಗೆ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಬೋದು, ಸ್ವೀಟ್ ಕಡಿಮೆ ತಿನ್ನೋರು ಕಡಿಮೆ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಅದ್ರ ಮೇಲ್ಗಡೆ ಇವಾಗ ಇನ್ನೂ ನಮಗೆ ಮೆಲ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಬೋದು. ಅಂದರೆ ಈ ಥರ ಪಾಯಸದ ಹದಕ್ಕೆ ಬರುತ್ತೆ ಸ್ವಲ್ಪ ನೀರು ಹಾಕಿದರೆ. ಇವಾಗ ಇನ್ನೊಂದು ಕಡೆ ತುಪ್ಪವನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ ಬಾದಾಮಿಯನ್ನು ಹುರ್ಕೊಂಡು ಚೆನ್ನಾಗಿ ಹುರಿದು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಪಾಯಸಕ್ಕೆ ಹಾಲು ಬೆರೆಸ್ಕೊಳ್ತಾ ಇದ್ದೀನಿ. ಎಷ್ಟು ಹಾಲು ನೀವು ಕನ್ಸಿಸ್ಟೆನ್ಸಿ ನೀವು ಎಷ್ಟು ಜಾಸ್ತಿ ತಿನ್ನೋರಾದರೆ ಅಥವಾ ನೀರು ಬೇಕಾದರೆ ಪಾಯಸ ಜಾಸ್ತಿ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ನೀವು ಕಡಿಮೆ ನಮ್ಗೆ ಗಟ್ಟಿ ಬೇಕು ಪಾಯಸ ಅಂದರೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಹುರಿದಿರುವಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡೆ. ಇವಾಗ ನಾವು ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ ಹೆಸರುಬೇಳೆ ಪಾಯಸ. ಇದು ದೇಹಕ್ಕೂ ಸಹ ತಂಪು. ಹೆಸರುಬೇಳೆ ತಂಪಾಗುತ್ತೆ. ಯಾರೆಲ್ಲ ಹೀಟ್ ಇದ್ದೀರಾ ಆವಾಗವಾಗ ಮಾಡ್ಕೊತೀನಿ, ತುಂಬ ಒಳ್ಳೆಯದಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ. ಮಕ್ಕಳಿಗಂತೂ ತುಂಬ ಫೇವ್ರೆಟ್ ಇದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. Thank you for watching.